ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಈವ್ನಿಂಗ್. ಭಾಳ ದಿನದ ಮೇಲೆ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಇದನ್ನು ನೋಡಿ, ನಾನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ, ಆದರೆ ಮರ್ತೋಯ್ತು. ಆ ಕಾರಣಕ್ಕೆ ಈಗ ಇದು ಏನಂದರೆ, ನಾನು ಮೆಹಂದಿ ಹಚ್ಕೊಳ್ಳೋಣ ಅಂತಂದ್ಬಿಟ್ಟು ತಲೆಗೆ ಇದನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಏನೇನಿದೆ ಅಂತಂದರೆ 1 ಟೇಬಲ್ ಸ್ಪೂನಷ್ಟು ಮೆಂತ್ಯಕಾಳು, 1 ಟೇಬಲ್ ಸ್ಪೂನು ಟೀ ಪುಡಿ, ಒಂದು ಅರ್ಧ ಹೋಳಷ್ಟು ನೋಡಿ, ಅರ್ಧ ಹಾಕಿದ್ದೀನಿ ಒಂದು ಗಡ್ಡೆಯಲ್ಲಿ. ಏನಿದು ಬೀಟ್ರೋಟ್, ಇದ್ರ ಮುಟ್ಟಿದರೆ ಸಾಕು ನೋಡಿ ಎಷ್ಟು ರೆಡ್ ಆಗ್ತಾಯಿದೆ. ಇದು ಹಾಕಿದ್ರೇ ನಮಗೆ ಏನೋ ಕೂದಲು ಶೈನಿ ಆಗ್ತವೆ, ಚೆನ್ನಾಗಿ ಬರುತ್ತೆ. ಬಿಳೆ ಕೂದಲೆಲ್ಲ ನ್ಯಾಚುರಲಾಗಿ ಕಲರ್ ಆಗುತ್ತಿದ್ದು. ಈಗಲೇ ಹಾಕಿ ನೋಡಿ, ಈ ಕಲರ್ ಬಂದಿದೆ. ಇದರಲ್ಲಿ ಹಾಗೆ 1-2 ಲವಂಗ ಹಾಕಿದ್ದೀನಿ. ಲವಂಗ ಹಾಕಿದರೆ ಏನಪ್ಪ ಅಂದರೆ ಕೂದಲು ಬೆಳವಣಿಗೆ ಚೆನ್ನಾಗಾಗುತ್ತೆ. ಒಂದು ಚಕ್ಕೆ ಹಾಕಿದ್ದೀನಿ. ಚಕ್ಕೆ ಯೂಸ್ ಮಾಡಿ ಬೇಕಾದರೆ, ಇಲ್ಲಾಂದರೆ ಬೇಡ. ಯಾಕಂದರೆ ನನಗೆ ಚಕ್ಕೆ ಹಾಕಿದ ಮೇಲೆ ಸ್ವಲ್ಪ ಕೂದಲು ಉದುರೋದು ಕಮ್ಮಿ ಆಗಿದೆ, ಅದಕ್ಕೋಸ್ಕರ ಹಾಕಿದ್ದೀನಿ ನೋಡಿ. ಇದು ಇಷ್ಟು ಪ್ರಿಪೇರ್ ಆಗಬೇಕು. ಇದು ಚೆನ್ನಾಗಿ ಮಳ್ಳಿದಾಗ, ಈಗ 1.5 ಲೋಟ ನೀರು ಹಾಕಿದ್ದೀನಿ, ಅದು 1 ಲೋಟಕ್ಕೆ ಬರಬೇಕು. ಆ ಥರ ನಾವು ಚೆನ್ನಾಗಿ ಕುದಿಸ್ಕೋಬೇಕಿದು. ಕುದಿಸ್ಕೊಂಡಾಗ ಈಗ ಆಲ್ರೆಡಿ ನಾನು ಸ್ವಲ್ಪ ಯೂಸ್ ಮಾಡಿದ್ದೀನಿ ಮೆಹಂದಿ. ತಲಪ್ಪ ಅಂತ ಅಂಗಡಿ ಇದೆ, ಆ ಅಂಗಡಿಯಲ್ಲಿ ತಗೊಂಬಂದಿದ್ದೆ. ತುಂಬ ಚೆನ್ನಾಗಿದೆ ಇದು ಮೆಹಂದಿ. ಏನು ಕಲರು ಇಲ್ಲ, ಏನಿಲ್ಲ, ನ್ಯಾಚುರಲ್ ಆಗಿರುತ್ತೆ ನೋಡಿ. ಈ ಕಲರ್ ಇರಬೇಕು ಮೆಹಂದಿನ. ನಾನು ಇದನ್ನು ಹಾಕಿ ತೋರಿಸ್ತೀನಿ. ಈ ಕಲರ್ ಮೆಹಂದಿ ಇದ್ದರೆ ಮಾತ್ರ ಅದು ಕಲರ್ ಇಲ್ಲದೆ ಇರೋದು ಅಂತ, ನ್ಯಾಚುರಲ್ ಆಗಿ ಬಂದಿದೆ ಅಂತ. ಈ ಕಲರ್ ಬರ್ತೈತೆ, ಈ ಕಲರ್ ಇದ್ದರೆ ಮಾತ್ರ ನ್ಯಾಚುರಲ್ಲು ಅಂತ. ಕಲರ್ ಮಿಕ್ಸ್ ಆಗಿರುತ್ತೆ ಕೆಲವೊಂದು. ಇದು ನ್ಯಾಚುರಲ್ ಆಯುರ್ವೇದಿಕ್ ಅಂಗಡಿಯಿಂದ ತಗೊಂಬಂದಿದ್ದು. ನಾನು ಈ ಪ್ಯಾಕೆಟ್ ತಂದು 1/4 kg ಇದು ಪ್ಯಾಕೆಟ್ ತಂದು ಒಂದು 3 ಸಲ ಹಚ್ಕೊಂಡಿದ್ದೀನಿ ನೋಡಿ. ಇಷ್ಟಿದೆ. ನಂದು ಸ್ವಲ್ಪ ಉದ್ದ ಕೂದಲು ಇದೆ ಅಂತಂದ್ಬಿಟ್ಟು ಇಷ್ಟು ಹಾಕಿದ್ದೀನಿ, ಸಾಕಾಗುತ್ತೆ. ಇದನ್ನು ಇಷ್ಟು ಸಾಕು. ಇದನ್ನು ಈಗ ಇದು ನೋಡಿ ಮಳ್ತಾ ಇದೆ, ಚೆನ್ನಾಗಿ ಮಳ್ಬೇಕಿದು. ಮಳ್ದಾಗ ಈ ಕಲರ್ ಐತಲ್ಲ, ಕಲರ್ ಎಷ್ಟು ಚೆಂದ ಬಿಡುತ್ತೆ ನೋಡಿ. ಕಬ್ಬಿಣ ಪಾತ್ರೆಯಲ್ಲಿ ನೆನೆಸಿಡ್ಬೇಕು ಅದೇನಿಲ್ಲ. ನಾನು ಸ್ಟೀಲಿನ ಪಾತ್ರೆಯಲ್ಲಿ ಹಾಕಿದ್ದೀನಿ. ಇದರಲ್ಲಿ ಕುದಿಸ್ಕೊಂಡು ಕಲಸಿಟ್ಟು ಬೆಳಗ್ಗೆ ಹಚ್ಕೊತೀನಿ. ಈಗ ಸಂಜೆ ಆಗಿಬಿಟ್ಟಿದೆ, ಈಗ ಹಚ್ಕೊಂಡ್ರೆ ಫುಲ್ ಶೀತ ಆಗುತ್ತಂತ ನಾನು ಬೆಳಗ್ಗೆ ಹಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಹಚ್ಚುವಾಗ ತೋರಿಸ್ತೀನಿ. 1 ಟೇಬಲ್ ಸ್ಪೂನಷ್ಟು ಕಾಫಿ ಪುಡಿನ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಕಾಫಿ ಪುಡಿ ಹಾಕ್ಕೊಳೋದ್ರಿಂದ ನ್ಯಾಚುರಲ್ಲಾಗಿ ಚೆನ್ನಾಗಿ ಕೂದಲು ಸ್ಮೂತ್ ಆಗುತ್ತೆ, ಚೆನ್ನಾಗೇ ಇರುತ್ತೆ. ನೋಡಿ, ನೀವು ಈ ಥರ ಮಾಡಿಕೊಂಡು ಒಂದ್ಸಲ ಹಚ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಹೆಂಗೆ ಬರುತ್ತಂತ. ನನಗಂತೂ ತುಂಬ ಚೆನ್ನಾಗಿ ಬಂದಿದೆ ಕೂದಲು, ಅದಕ್ಕೆ ನಾನು ಯೂಸ್ ಮಾಡ್ತಾಯಿದ್ದೀನಿ. ಅಲ್ಲೊಂದು ಇಲ್ಲೊಂದು ಬಿಳೆ ಕೂದಲಿದ್ದಾವೆ, ಬಿಳೆದೆಲ್ಲ ಕರಗಾಗುತ್ತೆ. ಕರಗೋಗುತ್ತೆ ಅಂದರೆ ಒಂದು ಸ್ವಲ್ಪ ಮರೂನ್ ಕಲರ್ ಬರುತ್ತೆ, ನ್ಯಾಚುರಲ್ ಕಲರು ಚೆನ್ನಾಗಿರುತ್ತೆ. ಸ್ವಲ್ಪ ಬೇಕಾದಷ್ಟು ಹಾಕ್ಕೊಂಡು ಸಾಕು. ಅದು ಹಂಗೆ ಇಡು. ನಿಮಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ಕಲಿಸ್ಕೋಬೇಕು. ಚೆನ್ನಾಗಿ ಒಂದು ಗಂಟಿಲ್ದಂಗೆ ನೀಟಾಗೆ ಕಲಿಸ್ಕೋಬೇಕು. ನೀಟಾಗಿ ಕಲಿಸ್ಕೊಂಡು ನಿಮಗೆ ಯಾವಾಗ ಸ್ವಲ್ಪ ಸ್ಮೂತಾಗಿ ಕಲಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಇದೇ ಥರ ಕಲಿಸ್ಕೊಂಡು ಪೂರ್ತಿ. ಹಾಗೆ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೀಗೆ ಹೊಸ ವೀಡಿಯೋಸ್ನ ಹಾಕ್ತಾಯಿರ್ತೀನಿ, ಈಗ ತಪ್ಪಿಸಲ್ಲ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಇದನ್ನು ಯೂಸ್ ಮಾಡಿ 3-4 ಸಲ ಯೂಸ್ ಮಾಡಿದ್ದೇನೆ. ನಿಮಗೂ ಇದರ ಬಗ್ಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡೆ, ಅದಕ್ಕೋಸ್ಕರ. ಹಾಗೆ ನಾಳೆ ನಾನು ಇದನ್ನು ಹಚ್ಕೊಳೋದನ್ನು ವಿಡಿಯೋ ಮಾಡ್ತೀನಿ ಯಾವ ಥರ ಅಂತ. ಥ್ಯಾಂಕ್ ಯು.